ರಾಮ ಮಂದಿರದ ಬಗ್ಗೆ ಯುವಕನಿಂದ ಅವಹೇಳನಕಾರಿ ಸ್ಟೇಟಸ್ ಅನ್ನ ಹಾಕಲಾಗಿದೆ. ಹಿಂದೂ ಕಾರ್ಯಕರ್ತರಿಂದ ಪೊಲೀಸ್ ಠಾಣೆ ಮುಂದೆ ಈ ವಿಚಾರವಾಗಿ ಭಜನೆಯನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಲಾಯಿತು. ರಾಯಚೂರು ಜಿಲ್ಲೆ ಗಬ್ಬೂರು ಪೊಲೀಸ್ ಠಾಣೆ ಮುಂದೆ ಕಾರ್ಯಕರ್ತರು ಭಜನೆಯನ್ನ ಮಾಡಿದ್ದಾರೆ. ಲೋಕಾರ್ಪಣೆಯಾದ ಮಂದಿರದ ಮೇಲೆ ಪಾಕ್ ಧ್ವಜವಿರುವಂತಹ ಸ್ಟೇಟಸ್ ಅನ್ನ ಹಾಕಿರ್ತಾನೆ ಈ ಯುವಕ. ರಾಮ ಮಂದಿರದ ಮೇಲೆ ಪೌರ್ ಆಫ್ ಇಸ್ಲಾಂ ಅಂತ ಬರಹವನ್ನು ಬರೆದಿದ್ದಾನೆ. ಮಸರಕಲ್ ಗ್ರಾಮದ ಸೈಯದ್ ಇಸಾರ್ ಅನ್ನೋ ಯುವಕ ಈ ರೀತಿ ಮಾಡಿರೋದು. ಸದ್ಯ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಸೈಯದ್ ವಿರುದ್ಧ ಪ್ರಕರಣ ಸಹ ದಾಖಲಾಗಿದೆ. ರಾಮ ಮಂದಿರ ಕಟ್ಟಿದೆವು, ರಾಮ ಮಂದಿರ ಕಟ್ಟಿದೆವು, ರಾಮ ಮಂದಿರ ಕಟ್ಟಿದೆವು. ದೇಶಾದ್ಯಂತ ರಾಮನ ಜಪ ಮಾಡ್ತಾ ಇರ್ತಾರೆ. ಅಂದ್ರೆ ರಾಮಲೆಲ್ಲ ಪ್ರತಿಷ್ಠಾಪನೆಯಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ರಾಮನ ಜಪದಲ್ಲಿ ಜನ ಇದ್ರೆ, ಮತ್ತೊಂದ್ ಕಡೆ ಈ ರೀತಿಯ ಒಂದು ಘರ್ಷಣೆ ಉಂಟು ಮಾಡೋ ನಿಟ್ಟಿನಲ್ಲಿ ಸೈಯದ್ ಇಸಾರ್ ಅನ್ನೋ ಯುವಕ ತನ್ನ ಸ್ಟೇಟಸ್ ನಲ್ಲಿ ಪವರ್ ಆಫ್ ಇಸ್ಲಾಂ ಅಂತ ಒಂದು ಸ್ಟೇಟಸ್ ಅನ್ನ ಹಾಕೊಂಡು ರಾಮನ ಮಂದಿರದಲ್ಲಿ ಪಾಕ್ ಧ್ವಜ ಇರುವಂತಹ ಎಡಿಟ್ ಕೆಲಸವನ್ನ ಮಾಡಿಬಿಟ್ಟು ಅದನ್ನ ಸ್ಟೇಟಸ್ ಹಾಕೊಂಡಿರ್ತಾನೆ. ಇದರಿಂದ ರೊಚ್ಚಿಗೆದ್ದಂತಹ ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಹೋಗಿ ಭಜನೆ ಮಾಡ್ತಾರೆ. ಆತನನ್ನ ಬಂಧನ ಮಾಡಬೇಕು, ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಪೊಲೀಸ್ ಠಾಣೆ ಮುಂದೆ ಹೋಗಿ ಭಜನೆ ಮಾಡೋ ಮೂಲಕ, ರಾಮನ ಭಜನೆ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ಇನ್ನು ಪರಿಸ್ಥಿತಿ ಈ ರೀತಿ ಹತೋಟಿ ಮೀರ್ತಾ ಇದ್ದಂತೆ ಪೊಲೀಸರು ಸೈಯದ್ ಇಸಾರ್ನನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬಂದಂತಹ ದೃಶ್ಯ. ಆರೋಪಿ ಸೈಯದ್ನನ್ನ ಅರೆಸ್ಟ್ ಮಾಡಿ ಆತನ ತನಿಖೆ ಅಂದ್ರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಯಾವ ವಿಚಾರಕ್ಕಾಗಿ ಈ ರೀತಿ ಈ ಯುವಕ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾನೆ, ಘರ್ಷಣೆ ಉಂಟು ಮಾಡೋ ನಿಟ್ಟಿನಲ್ಲಿ ಸೈಯದ್ ಇಸಾರ್ ಈ ರೀತಿ ಮಾಡಿರೋದು. ತನ್ನ ಸ್ಟೇಟಸ್ ನಲ್ಲಿ ರಾಮ ಮಂದಿರದ ಮೇಲೆ ಪಾಕ್ ಧ್ವಜವನ್ನ ನೆಟ್ಟಿರುವ ರೀತಿ ಹಾಗೂ ಪವರ್ ಆಫ್ ಇಸ್ಲಾಂ ಅಂತ ಬರಹವನ್ನ ಬರೆದು ಸ್ಟೇಟಸ್ ಹಾಕೊಂಡಿರ್ತಾನೆ. ಇದರಿಂದ ಕೆರಳಿದಂತಹ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಹೋಗಿ ಆತನನ್ನ ಅರೆಸ್ಟ್ ಮಾಡಬೇಕು, ಆತನ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಭಜನೆ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಪರಿಸ್ಥಿತಿ ಹತೋಟಿ ತಪ್ತಾ ಇದ್ದಂತೆ ಪೊಲೀಸರು ಸೈಯದ್ ಇಸಾರ್ನನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಯುವಕನ ತನಿಖೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಈ ರೀತಿ ಮಾಡಿದ್ರೆ ಘರ್ಷಣೆ ಉಂಟಾಗುತ್ತೆ ಅಂತ ಗೊತ್ತಿದ್ರು ಸಹ ಯುವಕ ಈ ರೀತಿ ಎಡಿಟ್ ಮಾಡಿ ಇದನ್ನ ಸ್ಟೇಟಸ್ ಹಾಕೊಂಡಿರುವಂತದ್ದು. ಸದ್ಯ ಯುವಕನನ್ನ ಬಂಧನ ಮಾಡಲಾಗಿದೆ. ತನಿಖೆ ವೇಳೆ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ, ಇನ್ನ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ? ಅರ್ಪಿತಾ, ರಾಮ ಮಂದಿರ ಬಗ್ಗೆ ಇಡೀ ದೇಶದ ಜನ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. 100 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ಕಿಡಿಗೇಡಿ ಒಬ್ಬ, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಕಿಡಿಗೇಡಿ ಯುವಕ ಒಬ್ಬ ಈ ರಾಮ ಮಂದಿರದ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಹಾಕಿ ಅವಹೇಳನಕಾರಿಯಾಗಿ ಒಂದು ಸಾಂಗ್ ಸೆಟ್ ಮಾಡಿ ಸ್ಟೇಟಸ್ ಹಾಕೊಂಡು ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾನು ಫುಲ್ ವೈರಲ್ ಮಾಡಿರ್ತಾನೆ. ಇದು ಸದ್ಯಕ್ಕೆ ಎಲ್ಲಾ ಕಡೆ ವೈರಲ್ ಆಗ್ತದೆ. ವೈರಲ್ ಆದ ನಂತರ ಅವನ ಗಮನಕ್ಕೆ ಬರ್ತದೆ, ಇದೇನೋ ಬೇರೆ ಇಶ್ಯೂ, ಬೇರೆ ಟರ್ನ್ ಆಗ್ತದೆ ಅಂದ ತಕ್ಷಣ ಅವನು ಡಿಲೀಟ್ ಮಾಡ್ಕೋತಾನೆ. ಡಿಲೀಟ್ ಆದ್ಮೇಲೆ ಆ ವೈರಲ್ ಆಗಿರುವಂತಹ ಪೋಸ್ಟ್ ಅನ್ನ ಹಿಂದೂ ಕಾರ್ಯಕರ್ತರು ನೋಡ್ತಾರೆ. ತಕ್ಷಣಕ್ಕೆ ಗಬ್ಬೂರು ಪೊಲೀಸ್ ಠಾಣೆ ಮುಂದೆ ಬಂದು ಭಜನೆ ಮಾಡ್ತಾರೆ. ಅವನನ್ನ ಕೂಡಲೇ ಬಂಧಿಸ್ಬೇಕು, ಅವನಿಗೆ ಸರಿಯಾದ ಶಿಕ್ಷೆ ಮಾಡ್ಬೇಕು ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಎಲ್ಲರೂ ಬಂದು ಗಬ್ಬೂರು ಪೊಲೀಸ್ ಠಾಣೆ ಮುಂದೆ ಬಂದು ಭಜನೆ ಮಾಡ್ತಾರೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾರೆ. ಆ ಹುಡುಗನನ್ನ ಬಂಧಿಸ್ಬೇಕು ಅನ್ನೋಂತ ಒಂದು ಆಗ್ರಹವನ್ನ ಮಾಡ್ತಾರೆ. ಈ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ಪೊಲೀಸರು ಈ ಪರಿಸ್ಥಿತಿ ಗಂಭೀರತೆ ಪಡೀತದೆ ಅಂತೇಳಿ ಸೀದಾ ಆ ಯುವಕನನ್ನ ಗಬ್ಬೂರು ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಅವನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ಪೋಸ್ಟ್ ಎಡಿಟ್ ಮಾಡಿ ಏನೆಲ್ಲ ವೈರಲ್ ಮಾಡಿದಾರಲ್ಲ, ಇದ್ರಲ್ಲಿ ಮತ್ತೆ ಇನ್ಯಾರಾದ್ರೂ ಇದಾರ, ಯಾಕಾಗಿ ಮಾಡಿದ್ರು, ಇದರ ಉದ್ದೇಶ ಏನು ಅನ್ನೋಂಥದ್ದನ್ನ ಪೊಲೀಸರು ಮಾಹಿತಿಯನ್ನ ತಗೋತಾ ಇದ್ದಾರೆ. ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆ ಕೋಮು ಸೌಹಾರ್ದತೆಯ ನಾಡು. ಇಲ್ಲಿ 50-50 ರೇಷಿಯೋದಲ್ಲಿ ಜನಸಂಖ್ಯೆ ಇದ್ದಾರೆ. ಅಲ್ಪಸಂಖ್ಯಾತರು 50 ಇದ್ರೆ, ಹಿಂದೂಗಳು 50 ಇದ್ದಾರೆ. ಆದ್ರೆ ಯಾವತ್ತೂ ಈ ರೀತಿಯಾಗಿರ್ತಕ್ಕಂಥ ಕೆಲಸ ಆಗೋದಿಲ್ಲ. ಆದ್ರೆ ಕೆಲವೊಬ್ರು ಮಾಡುವಂತಹ ಈ ತರ ಕಿಡಿಗೇಡಿಗಳು ಮಾಡುವಂತಹ ಕೆಲಸದಿಂದಾಗಿ ಇಡೀ ರಾಯಚೂರಿಗೆ ಏನು ಕೆಟ್ಟ ಹೆಸರು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಅರ್ಪಿತಾ, ಧನ್ಯವಾದ ಶ್ರೀಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.